ಅಂಜಲಿ 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 ಐಡಿಯಾ ಅತ್ತೆ ನನಗೆ ಮ್ಯಾಜಿಕ್ ಬರುತ್ತಲ್ವಾ ಮ್ಯಾಜಿಕ್ ಮಾಡಿ ಫ್ಯಾನ ರೈಟಿಗೆ ಬಿಡ್ತೀನಿ ಫ್ಯಾನ ಪ್ಲೀಸ್ ರೈಟಿಗೆ ಹೋಗು ಪ್ಲೀಸ್ ರೈಟಿಗೆ ಹೋಗು ಫ್ಯಾನ ಕಬಡ್ಡಿ 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 ಏಯ್ ಸಾಕು ನಿಲ್ಸೋ. ಕಬಡ್ಡಿ 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 ದೆವ್ವ ಕುಣಿಯೋ ಹೊತ್ತಲ್ಲಿ ಕಬಡ್ಡಿ ಕಬಡ್ಡಿ ಅಂತ ಬೇರೆ ಹಾಕ್ತೀನಿ ನೋಡ. ಕಬಡ್ಡಿ 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 ಕಬಡ್ಡಿ. ಅಯ್ಯಯ್ಯೋ ಜೈ ಕರ್ನಾಟಕ ಈ ಫ್ಯಾನ್ ಓಡಾಡೋದನ್ನ ಇನ್ನೂ ನಿಲ್ಲಿಸ್ಲೇ ಇಲ್ವಲ್ಲಪ್ಪ. ನೋಡು ಲಡ್ಡು ನನ್ನ ಪಿತ್ತ ಎತ್ತಿಗೆ ಏರ್ತಿದೆ, ಸುಮ್ಮನೆ ಆಚೆಗೆ ಹೋಗು. ಕಬಡ್ಡಿ 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 ಲಡ್ಡು ನಿಂಗೇನು ತಲೆ ಕೆಟ್ಟಿದ್ಯಾ? ಬಿಡೋ ಜಾಗ. ಅಲ್ಲಿ ಫ್ಯಾನ್ ತಿಳ್ತಿದ್ಯಲ್ಲ ಅದು ನಿಲ್ಸು. ಏ ಲಡ್ಡು, ಕೆಳಗೆ ಬಗ್ಗೆ ಏನೋ ಮಾಡ್ತಾ ಇದೆಯಾ? ಇಷ್ಟು ಉದ್ದ ಇದೆಯಾ? ಆಗಲೇ ದೊಡ್ಡವ್ರ ಕಾಲ ಇಳಕ್ಕೆ ಹೋಗ್ತಾ ಇದೆಯಾ? ಸುಮ್ಮನೆ ಜಾಗ ಬಿಟ್ರೆ ಸರಿ ಇಲ್ಲ. 4 ತಟ್ಟಿ ನೋಡು. ದೊಡ್ಡಪ್ಪ ನೀವು ದೊಡ್ಡವರಲ್ವಾ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ. ನಾನು ಉಸಿರು ಹಿಡ್ಕೊಂಡ್ಬಿಟ್ಟಿದೆ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಮತ್ತೆ ಕಬಡ್ಡಿ ಸ್ಟಾರ್ಟ್ ಮಾಡೋಣವಾ? ಫ್ಯಾನ ಪ್ಲೀಸ್ ನಿನ್ನ ಜಾಗಕ್ಕೆ ಬಂದ್ಬಿಟ್ಟು ನಿಂತ್ಕೋಬಿಡು ಪ್ಲೀಸ್ ಫ್ಯಾನ ಪ್ಲೀಸ್ ಫ್ಯಾನ ಪ್ಲೀಸ್. ಅಂದ್ರೆ ಜೈ ಕರ್ನಾಟಕನೇ ಇಲ್ಲಿ ಬಂದು ಫ್ಯಾನ್ನ ಒಂದ್ ಕಡೆ ನಿಲ್ಸಿದ್ದಾರೆ. ಥ್ಯಾಂಕ್ ಯು ಜೈ ಕರ್ನಾಟಕ. ಜೈ ಜೈ.
ನರಹರಿ ಇಲ್ಲೇ ಮಾತಾಡ್ಕೊಂಡು ನಿಲ್ತೀಯಾ? ಒಳಗೆ ಏನಾಗಿದೆ ಅಂತ ನೋಡ್ಬಾರ್ದಾ? ಕಬಡ್ಡಿ 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 ನೀನ್ ಕಬಡ್ಡಿ ಕಬಡ್ಡಿ ಅಂತೀರಿ, ನಾವೇಗ ಒಳಗೋಗೋದು? ದೊಡ್ಡಪ್ಪ ನೀವಿನ್ನೂ ಯಾಕೆ ಸುಮ್ಮನೆ ಇರ್ತಿದ್ದೀರಾ? ನಿಮ್ದೇ ರೈಡು. ಕಬಡ್ಡಿ ಕಬಡ್ಡಿ ಅನ್ಕೊಂಡು ಒಳಗ್ ಬನ್ನಿ. ಕಬಡ್ಡಿ 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 ಅಂತ ಕಬಾಬ್ ಆಗ್ಬಿಡ್ತೀನಿ. ನಡ್ಯಾ ನಡ್ಯಾ. ಏ ಸಾಕ್ಷಿ, ಎಲ್ಲೇ ಫ್ಯಾನ್ ಗಿರ 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 ಓಡಾಡ್ತಾ ಇದೆ ಅಂತ ಹೇಳಿದೆ? ಅದು ಅತ್ತೆ ಆಗ ಸುತ್ತಾಡ್ತಿತ್ತು. ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅತ್ತೆ ಫ್ಯಾನ್ ತಿರುಗಿ ತಿರುಗಿ ಟಯರ್ಡ್ ಆಗಿ ರೆಸ್ಟ್ ತಗೋತಿರ್ಬೋದಲ್ವಾ ಅತ್ತೆ? ಏಯ್ ಬಾಯ್ ಮುಚ್ಚೋ ನೀನು. ನಾವಿಲ್ಲಿ ನಿದ್ದೆಗೆಟ್ಟು ಒದ್ದಾಡ್ತಿದ್ರೆ ನಿನಗೆ ತಮಾಷೆ ಅನ್ಸುತ್ತಾ? ಇದಕ್ಕೆಲ್ಲ ಕಾರಣ ಈ ಸಾಕ್ಷಿನೇ. ಮನೇಲಿ ದೊಡ್ಡೋರು ನೆಟ್ಗಿದ್ರೆ ತಾನೆ ಚಿಕ್ಕೋರು ಸರಿಯಾಗಿರೋದು. ಇವಳು ಹುಚ್ಚಿ ಥರ ಆಡ್ತಾಳೆ, ತಾನು ತಲೆ ಕೆಡಿಸ್ಕೊಂಡು ನಮ್ಮ ತಲೆನೂ ಕೆಡಿಸ್ತಾಳೆ. ಇದು ನೋಡಿ ಈ ಲಡ್ಡು, ಅವನು ಲೂಸ್ ಆಗೋಗಿದ್ದಾನೆ. ಹಿರಿಯ ಕಂಚಾಳಿ ಮನೆ ಮಕ್ಳುಗಳ ಅಂತ ಅದಕ್ಕೆ ಹೇಳೋದು. ಅಣ್ಣ ಐ ಆಮ್ ರಿಯಲಿ ಸಾರಿ. ಸುಮ್ಮನೆ ನಿಮಗೆಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟೆ. ನಿದ್ದೆ ಗಟ್ಟು ಕಣ್ಣೆಲ್ಲ ಉರಿತಾ ಇದೆ. ಸಾರಿ ಅಂತೆ, ಸಾರಿ. ನಡೀರಿ ಮಲ್ಗಣ. ಗುಡ್ ನೈಟ್. ಏ ಸಾಕ್ಷಿ, ಇಲ್ಲೇನೋ ಕರಾಮತ್ತು ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾನಿಷ್ಟಕ್ಕೆ ಬಿಡೋದಿಲ್ಲ. ಬೆಳಗ್ಗೆ ಬಂದು ನಿನ್ನ ವಿಚಾರ ಮಾಡ್ತೀನಿ. ಅಂಜಲಿ ಬಾ ಹೋಗೋಣ. ಜಿಲೇಬಿ ಆಂಟಿ ತುಂಬಾ ಥ್ಯಾಂಕ್ಸ್. ನನಗೆ ಫ್ಯಾನ್ ಅನ್ಸೋದು ಮರ್ತೇ ಹೋಗ್ಬಿಟ್ಟಿತ್ತು. ನೀವು ಜ್ಞಾಪಕ ಮಾಡೋದಕ್ಕಾಯ್ತು. ಇದು ಖಂಡಿತ ಜೈ ಕರ್ನಾಟಕನೇ. ಜೈ ಕರ್ನಾಟಕ, ನೀವು ದೊಡ್ಡ ಅನಾಹುತದಿಂದ ತಪ್ಪಿಸಿದ್ರಿ. ಇದೆಲ್ಲ ಹೇಗಾಯ್ತು? ನಡೆದಿದ್ದು ನಿಜಾನಾ ಇಲ್ಲ ನನ್ನ ಭ್ರಮೆನಾ? ನಿಜವಾಗ್ಲೂ ಭೂತ್ ಚೇಷ್ಟೆನಾ ಅಲ್ವಾ ಇದು? ಸಾಕ್ಷಿ, ಆತ್ಮಹತ್ಯೆ ಮಹಾಪಾಪ. ಯಾಕೆ ಹೇಗೆ ಮಾಡ್ಕೊಳಕ್ಕೆ ಹೋದೆ? ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಜೈ ಕರ್ನಾಟಕ ನಿನ್ನ ಉಳಿಸಿದ್ರು. ಜಿಲೇಬಿ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಜೈ ಕರ್ನಾಟಕ ಯಾರು? ನಾನಿದ್ದೀನಲ್ಲ, ನಿನಗೆ ಬೆಳಗ್ಗೆ ಹೇಳ್ತೀನಿ. ನೋಡಿ ಯಾರೋ ಕರೀತಿದ್ದಾರೆ, ನಾ ಹೋಗ್ತೀನಿ. ಏ ಥ್ಯಾಂಕ್ಸ್ ಅಂಜಲಿ, ನೀನು ಅತ್ತೆ ಲೈಫ್ ಉಳಿಸೇ ಬಿಟ್ಟೆ. ನೀನು ನೋಡಿರ್ಲಿಲ್ಲ ಅಂದ್ರೆ ಅತ್ತೆ ಸತ್ತೇ ಹೋಗ್ತಿದ್ರು.
ಯು ರಿಯಲಿ ಗ್ರೇಟ್ ಅಂಜಲಿ. ಲಡ್ಡು ಅಣ್ಣ ಬಿಡು ನನ್ನ, ನಾನು ತುಂಬ ತಿಳ್ಕೊಳ್ಳಲ್ಲ, ನಂಗೆ ಅಷ್ಟೊಂದು ನೋಡೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಮಾಡು. ಯಾಕೆ ಕಮ್ಮಿ ಮಾಡಬೇಕು? ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅಂಜಲಿ, ನೀನು ಅತ್ತೆ ಲೈಫ್ ಸೇವ್ ಮಾಡಿದ್ಯಾ ಅಂತ ನನಗೆ ಗೊತ್ತಾಗಿದ್ದಾಗೆ ನಿನಗೆ ಪನಿಷ್ಮೆಂಟ್ ಕೊಟ್ಬಿಟ್ಟೆ. ಸಾರಿ ಅಂಜಲಿ, ಈಗ ನಾನೇ ಪನಿಷ್ಮೆಂಟ್ ಕೊಟ್ಕೋತೀನಿ, ಓಕೆನಾ? 2 3 4 10 15. ಇಲ್ಲ ಅಂಜಲಿ, ನಾನು ನಿನಗೆ ದೊಡ್ಡಪ್ಪನ ಚೀಟ್ ಮಾಡ್ದಂಗೆ ಮಾಡಲ್ಲ, ಪ್ರಾಂಪ್ಟಾಗಿ ಹೊಡಿತೀನಿ, ಓಕೆನಾ? ಅಂಜಲಿ, ನೀವತ್ತು ದೊಡ್ಡ ಸಹಾಯನೇ ಮಾಡಿಬಿಟ್ಯಾ. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನೀನೇನು ಕೇಳ್ತೀಯೋ ಅದನ್ನ ನಾನು ಕೊಡ್ತೀನಿ. ನಿಜವಾಗ್ಲೂ ನಾನು ಏನು ಕೇಳಿದ್ರೆ ಕೊಡ್ತೀಯ ಲಡ್ಡು ಅಣ್ಣ? ನಿಜವಾಗ್ಲೂ ಕೊಡ್ತೀನಿ, ಪ್ರಾಮಿಸ್ ಕೊಡ್ತೀನಿ. ನಿಮ್ಗೇನು ಬೇಕು ಗೊತ್ತಾ? ಏನು ಬೇಕು ಕೇಳು ಅಂಜಲಿ. ನಿಂಗೆ ಬೇಕಾದನ್ನ ಗಣೇಶನೇ ಕೊಟ್ಟಿಲ್ಲ, ನೀನೇ ಕೊಡ್ತೀಯ. ಅಜ್ಜಿ ಹೇಳ್ತಿರ್ತಾರೆ, ಭಕ್ತಿಯಿಂದ ಕಣ್ಮುಚ್ಚಿ ದೇವರನ್ನ ಕೇಳ್ಕೊಂಡ್ರೆ ದೇವರು ಏನು ಬೇಕಾದರೂ ಕೊಡ್ತಾನಂತೆ. ಆದರೆ ನಾನಂತೂ ದೇವ್ರ ಮುಂದೆ ಕಣ್ಣೇ ಮುಚ್ಚಲ್ಲ. ಯಾಕೆ ಅಂದರೆ ಪಿಜ್ಜಾ ಅಜ್ಜಿ ಬಂದು ಪ್ರಸಾದನೆಲ್ಲ ಕತ್ತಿನ್ಬಿಟ್ರೆ ನಾನು ಕಣ್ಮುಚ್ಚಿ ತುಂಬ ತುಂಬ ಭಕ್ತಿಯಿಂದ ಕೇಳ್ಕೊಂಡಿದ್ದೀನಿ, ಆದರೂ ಗಣೇಶ ಕೊಡಲೇ ಇಲ್ಲ. ಗಣೇಶನ ಕೈಲಿ ಕೊಡೋಕ್ಕಾಗದೇ ಇರೋಷ್ಟು ದೊಡ್ಡದು ಏನದು? ನಂಗೆ ಅಜ್ಜಿ ಅಜ್ಜ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಇದ್ರು. ಅವರೆಲ್ಲ ಬಂದ್ರೆ ನೀನು ತಂದ್ಕೊಡಕ್ಕಾಗತ್ತ ಲಡ್ಡು ಅಣ್ಣ? ಅಂಜಲಿ, ನನ್ನ ಕೈಯಲ್ಲಿ ಅವ್ರನ್ನೆಲ್ಲ ತಂದ್ಕೊಡೋಕ್ಕಾಗಲ್ಲ. ಆದರೆ ಅದಕ್ಕೆ ನೀನು ಯಾಕೆ ಅಳ್ಬೇಕು? ನಿಮಗೆ ಮ್ಯಾಜಿಕ್ ಬರುತ್ತಲ್ಲ, ಮ್ಯಾಜಿಕ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಯಾಕೆ ವಾಪಸ್ ಕರ್ಕೊಂಬರ್ಬಾರ್ದು? ನಾನು ಚಿಕ್ಕವಳಲ್ವಾ, ನಂಗೆ ಅಂತ ದೊಡ್ಡ ದೊಡ್ಡ ಮ್ಯಾಜಿಕ್ ಎಲ್ಲ ಬರ್ತಿದ್ರೆ ನಾನು ಮ್ಯಾಜಿಕ್ ಮಾಡಿ ಅಪ್ಪ ಅಮ್ಮನ ಬರ್ಸ್ತಾ ಇದ್ದೆ, ಅಮ್ಮನ ತಪ್ಕೊಂಡು ಕತೆ ಕೇಳ್ತಾ ಇದ್ದೆ. ಆದರೆ ನಂಗೆ ಅಷ್ಟು ದೊಡ್ಡ ಮ್ಯಾಜಿಕ್ ಎಲ್ಲ ಮಾಡೋಕ್ಕಾಗಲ್ವಲ್ಲ.
ರಾತ್ರಿ ನನಗೂ ಅಳು ಬರುತ್ತೆ. ನಾನು ನೀನು ಕೇಳಿ ತಂದ್ಕೊಡೋಕ್ಕಾಗಲ್ಲ. ನಂಗೆ ಹಾಡು ಬರಲ್ಲ. ನಾವೇನಾದರೂ ಹಾಡು ಹೇಳಿದ್ರೆ ಇವನು ಕತೆ ಬರುತ್ತೆ ಅಂತ ಹಾಡ್ಕೋತಾರೆ. ಇಲ್ಲ ಅಂದಿದ್ರೆ ನಿನ್ನನ್ನು ಹಾಡಿ ಮಲಗಿಸ್ತಿದ್ದೆ. ಯಾರ ಜೊತೆ ಮಾತಾಡ್ತಿದ್ದಾನೆ ಲಡ್ಡು? ಜೈ ಕರ್ನಾಟಕ ಜೊತೆ ಮಾತಾಡ್ತಿರ್ಬೋದಾ? ಜೈ ಕರ್ನಾಟಕ ಎಲ್ರಿಗೂ ಸಹಾಯ ಮಾಡ್ತಾರೆ, ಅವ್ರಿಗೂ ದುಃಖ ಆಗತ್ತಾ? ಅಯ್ಯೋ ಪಾಪ. ಲಡ್ಡು ಲಡ್ಡು ನಾನಿನ್ನು ಬರ್ತೀನಿ. ತುಂಬ ಹೊತ್ತಾಯಿತು. ಅಪ್ಪ ಕರಿತಿದ್ದಾರೆ. ನೀನು ಅತ್ತೆ ಹತ್ರನೇ ಇರು. ಅವ್ರು ಬೇರೆ ಏನಾದರೂ ಮಾಡ್ಕೋಬೋದು. ನಾನಿನ್ನು ಬರ್ತೀನಿ, ಆಯಿತಾ? ಏ ಲಡ್ಡು, ಬಂದೆ ಡ್ಯಾಡ್. ಜೈ ಕರ್ನಾಟಕ, ಎಲ್ಲಿದ್ದೀರಾ? ಜೈ ಕರ್ನಾಟಕ, ನಿಮ್ಗೇನ್ ಬೇಕು ನನ್ನ ಕೇಳಿ, ನಾನೇ ತಂದ್ಕೊಡ್ತೀನಿ. ನಾನು ಮಾತಾಡ್ಸ್ತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಜೈ ಕರ್ನಾಟಕ, ಜೈ ಕರ್ನಾಟಕ, ಎಲ್ಲಿದ್ದೀರಾ? ನಿಜವಾಗ್ಲೂ ತಂದ್ಕೊಡ್ತೀರಾ? ಜೈ ಕರ್ನಾಟಕ, ಎಲ್ಲಿದ್ದೀರಾ? ನನ್ನ ಕಣ್ ಮುಂದೆನೂ ಕಾಣಿಸ್ಕೊಳ್ಳಿ. ಏನ್ ಕೇಳಿದ್ರು ತಂದ್ಕೊಡ್ತೀನಿ. ಜಿಲೇಬಿ ಆಂಟಿ, ಗಣೇಶನ ನಂಗೇನು ತಂದ್ಕೊಡ್ಲಿಲ್ಲ. ಲಡ್ಡು ಹಣ್ಣನ್ನು ಆಗಲ್ಲ ಅಂದ್ರೆ ನೀವೇ ನನ್ನ ಅಪ್ಪ ಅಮ್ಮ ತಂದ್ಕೊಡ್ತೀರಾ? ಎಲ್ಲಿದ್ದೀರಾ ಜೈ ಕರ್ನಾಟಕ? ಯಾಕೇನು ಮಾತಾಡ್ತಿಲ್ಲ? ಹೋಗ್ಲಿ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಜೈ ಕರ್ನಾಟಕ, ನೀವಿಲ್ಲೇ ಇದ್ದೀರಾ ತಾನೆ? ಅಥವಾ ಲಡ್ಡು ಹೇಳ್ದ ಅಂತ ಸಾಕ್ಷಿ ರೂಮಿಗೆ ಹೊಟ್ಟೋದ್ರಾ? ಅಯ್ಯಯ್ಯೋ, ಲಡ್ಡು ಹಣ್ಣು ಹೇಳೋದೇ ಮರ್ತಿ ಬಿಟ್ಟಿದ್ದ. ಮತ್ತೆ ಸಾಕ್ಷಿ ಅತ್ತೆ ಫ್ಯಾನಿಗೆ ಸೀರೆ ಕಟ್ಕೊಂಡ್ಬಿಟ್ರ. ನಾನಂತೂ ಹೊಟ್ಟೋಗ್ತೀನಪ್ಪ. ಸಾಕ್ಷಿ ಅತ್ತೆ, ನೀವೇನು ಯೋಚನೆ ಮಾಡಿಬಿಡಿ. ನಾನು ರಘು ಅಂಕನ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ. ನಿಜವಾಗ್ಲೂ ಕರ್ಕೊಂಡು ಬರ್ತೀನಿ. ಈ ಫ್ಯಾನ್ ಯಾಕೆ ಆಚೆ ಈಚೆ ಓಡಾಡ್ತಿತ್ತು? ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ತಿದೆ. ಈ ಸರಿ ಅಂತೂ ಭ್ರಮೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ರಘು ಜೊತೆ ಓಡೋಗೋಣ ಅಂದರೆ ಆ ಬಾಗ್ಲು ಗೋಡೆ ಆಗೋಯ್ತು. ಇವತ್ತು ಸತ್ತು ಹೋಗೋಣ ಅಂದರೆ ಈ ಹಾಳಾದ ಫ್ಯಾನ್ ಕೈಗೆ ಸಿಗಲಿಲ್ಲ. ನನಗೆ ನನ್ನ ಬಗ್ಗೆ ಅಸಹ್ಯ ಆಗ್ತಿದೆ. ಯಾರು ನನ್ನ ಹಿಡ್ಕೊಂಡಿದ್ದು? ಅತ್ತೆ, ಏನು ಹೆದರಿಕೆ ಪಟ್ಕೋಬೇಡಿ. ನಾನೇ ನಿಮ್ಮನ್ನ ಇಟ್ಕೊಂಡಿದ್ದು. ಮತ್ತೆ ಸಣ್ಣ ನೇತಾಡಲ್ಲ ತಾನೆ? ಏನಾಗಿದೆ ನನಗೆ? ಈ ಥರ ಹುಚ್ಚಿಡಿಯುವಂಥ ಪರಿಸ್ಥಿತಿ ಬರೋ ಬದಲು ಆ ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡಿದ್ದೇ ಚೆನ್ನಾಗಿರ್ತಿತ್ತು. ಹುಚ್ಚಿ ಆಗಬೇಡಿ ಅತ್ತೆ, ಸ್ವಲ್ಪ ತಡೀರಿ. ನಾನು ರಘು ಅಂಕನ್ನ ಕಟ್ಕೊಂಡು ಬಂದು ನಿಮ್ಮ ಜೊತೆ ಮದುವೆ ಮಾಡಿಸ್ತೀನಿ, ಆಯ್ತಾ? ರಘು ಜೊತೆ ಮದುವೆ ವಿಷಯ ಮರೆತ ಹಾಗೆ ವಿಧಿ ನನ್ನ ಬದುಕಕ್ಕೂ ಬಿಡ್ತಿಲ್ಲ, ಸಾಯಕ್ಕೂ ಬಿಡ್ತಿಲ್ಲ. ಛೇ, ಬಿಡ್ತು ನೀ ಮತ್ತೆ ಯಾಕೆ ಸಾಯ್ಬೇಕು? ನಾನು ರಘು ಅಂಕಲ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ತಾನೆ. ಮೊದಲು ಹೇಳಿ ರಘು ಅಂಕಲ್ ಎಲ್ಲಿದ್ದಾರೆ ಅಂತ. ರಘು, ಎಲ್ಲಿದೆಯಾ ನೀನು? ನೋಡು ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ.
ಬದುಕಿದ್ರು ಸತ್ತಿರೋ ಹಾಗಾಗ್ಬಿಟ್ಟಿದ್ದೀನಿ. ನನಗೆ ಹಿಂಸೆ ತಡೆಯೋಕ್ಕಾಗ್ತಿಲ್ಲ ಕಣೋ. ತುಂಬ ಬೇಜಾರಾಗ್ತಾ ಇದೆಯಾ? ನೀವು ಮಲಕೋಸಾಕ್ಷತ್ತೆ. ಅಮ್ಮ ನನಗೆ ತಟ್ಟಿ ಮಲಗಿಸ್ತಾ ಇದ್ದು, ನಾನು ಹಾಗೆ ಮಾಡ್ತೀನಿ ಆಯ್ತಾ?